ಮನೆ ನೋಡಾಕ ಬಡತನ ಇರಲಿ, ಮನೆ ನೋಡಾಕ ಸಾಣದಿರಲಿ, ಆದ್ರೆ ಮನೆಯೊಳಗ ಪ್ರೇಮ ತುಂಬಿಕೊಂಡಿರಬೇಕು. ಅತ್ತೆ ತಾಯಿ ಆಗಬೇಕು, ಸೊಸಿ ಮಗಳಾಗಬೇಕು. ಇದು ಪ್ರಪಂಚ. ಇದು ಅತ್ತೆ ಆಗಿರಬಾರದು, ಸೊಸಿ ಆಗಿರಬಾರದು. ಮಗಳಂತ ಅಕ್ಕಿ ಅಂತಿರ್ಬೇಕು, ತಾಯಿ ಅಂತಿರ್ಬೇಕಲ್ಲ. ಪರಸ್ಪರಂ ಭಾವಯಂತಹ ಶ್ರೇಯ ಧರ್ಮ. ಬರೋಬರಿ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಕಾಯಿ ಹೊಡಿದ ಅಷ್ಟೇ ಅಲ್ಲ. ಧರ್ಮ ಅಂದ್ರೆ ಊದುಬತ್ತಿ ಬೆಳಗುದು ಅಷ್ಟೇ ಅಲ್ಲ. ಕಾಯಿ ಹೊಡಿತೀರಿ, ಊದುಬತ್ತಿ ಬೆಳಗ್ತೀರಿ, ದೀಪ ಹಚ್ತೀರಿ. ಜಗಲಿ ಮ್ಯಾಗ ಎರಡು ವಸ್ತು, ಪ್ರಧಾನ ವಸ್ತು, ಎರಡೇ ವಸ್ತು ಜಗಲಿ ಮ್ಯಾಗ. ಯಾವ ಹೇಳ್ರಿ? ಒಂದು ದೀಪ, ಇನ್ನೊಂದು ಧೂಪ. ಧೂಪ ತನ್ನನ್ನು ಸುಟ್ಟುಕೊಂಡು ಪರಿಮಳವನ್ನು ಕೊಡ್ತದ, ತನ್ನನ್ನು ಸುಟ್ಟುಕೊಂಡು ಊದುಬತ್ತಿ ಸುವಾಸನೆಯನ್ನು ಕೊಡ್ತದ, ಸುಟ್ಟು ಬೂದಿ ಆಗ್ತದ. ದೀಪ ಬತ್ತಿ ತನ್ನ ಸುತ್ತಕೊಂಡು ಬೆಳಕ ಕೊಡ್ತದಲ್ಲ, ಅವೆರಡು ಜ್ಯೋತಿ ತಮ್ಮನ್ನ ತ್ಯಾಗ ಮಾಡ್ಯಾವಲ್ಲ. ಹಂಗ ಜ್ಞಾನ ಜ್ಯೋತಿ, ಧೂಪ ಅಂದ್ರೆ ಸುವಾಸನೆ, ಸದ್ಗುಣ. ಸದ್ಗುಣನೇ ಧೂಪದ ಅರ್ಥ. ಊದುಬತ್ತಿ ನಾತ ಹೆಂಗ ಸುವಾಸನೆ, ಗುಣ ಸದ್ಗುಣ. ಸದ್ಗುಣ ಅಂದ್ರೆ ಧೂಪ, ದೀಪ ಅಂದ್ರೆ ಬೆಳಕ. ಹಂಗ ಜ್ಞಾನ ಮತ್ತು ಭಕ್ತಿ, ಈ ಸದ್ಗುಣ ಇವೆರಡು ಇದ್ದು ಅಂದ್ರೆ ಆ ಮನಿ ನಂದ ಗೋಕುಲ ಸ್ವರ್ಗ ಆಗ್ತದ. ಮನಿ ಸ್ವರ್ಗ ಆಗ್ತದ. ಅಂಥ ಯಾವ ಬಸವಣ್ಣನವರಿಗೆ ಕಲ್ಯಾಣದಿಂದ ಕರೆ ಬರುತ್ತಾ ಇದೆ. ಕಲ್ಯಾಣ ರಾಜ್ಯದಿಂದ ಕರೆ ಬರುತ್ತಾ ಇದೆ. ಅಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನದ ಮಂತ್ರಿ ತೀರ್ಕೊಂಡು ಹೋದ. ಆದ್ರ ಕೈ ಒಳಗ ಪ್ರಾಮಾಣಿಕವಾಗಿರತಕ್ಕಂತಹ, ಸತ್ಯಶುದ್ಧವಾಗಿರತಕ್ಕಂತಹ, ಸತ್ಯನಿಷ್ಠನಾಗಿರತಕ್ಕಂತಹ ಒಬ್ಬ ಪ್ರಧಾನಮಂತ್ರಿ ಬೇಕಾಗಿರುತ್ತದೆ. ಯಾರನ್ನ ಕರೆತರಬೇಕು ಅನ್ನುವಂತಹದ್ದನ್ನು ಅಲ್ಲಿ ರಾಜ ಕಲ್ಯಾಣದ ರಾಜ್ಯದಲ್ಲಿ ಅರಮನೆಯಲ್ಲಿ ಚರ್ಚೆ ಮಾಡುವಾಗ ಬಿಜ್ಜಳ ಮಹಾರಾಜನ ಸ್ವಪ್ನದಲ್ಲಿ ಸಂಗಮನಾಥ ಹೋಗಿ ಹೇಳ್ತಾ ಇದ್ದಾನೆ. ಸಂಗಮನಾಥ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾನೆ ಬಿಜ್ಜಳ ಮಹಾರಾಜನಿಗೆ, ಬಿಜ್ಜಳ ಮಹಾರಾಜ, ಈ ನಾಡು ಕಲ್ಯಾಣ ಆಗಬೇಕಾಗಿತ್ತು ಅಂದ್ರೆ, ಈ ನಾಡಿನಲ್ಲಿ ಬೆಳಕು ಬೀಳಬೇಕಾಗಿತ್ತು ಅಂದ್ರೆ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತವಾಗಿ ಇಂಗ್ಲೆಂಡ್, ಅಮೇರಿಕಾ, ಫ್ರಾನ್ಸ್, ಜರ್ಮನಿ, ಜಪಾನ್ ದೇಶದಲ್ಲಿ ಬೆಳಕು ಬೀಳಬೇಕಾಗಿತ್ತು ಅಂದ್ರೆ, ಈ ಕಲ್ಯಾಣ ರಾಜ್ಯ ಪ್ರಸಾರ ಆಗಬೇಕಾಗಿತ್ತು ಅಂದ್ರೆ, ಬಲದೇವ ಅರಸರ ಪತಿದೇವನಾಗಿರತಕ್ಕಂತಹ, ನನ್ನ ಶಿಷ್ಯನಾಗಿರತಕ್ಕಂಥ, ನನ್ನ ಆಶೀರ್ವಾದದಿಂದ ಹುಟ್ಟಿದವ, ಗಣಾಧೀಶನಾಗಿ ಹುಟ್ಟಿದವ, ಈ ಲೋಕನ್ನ ಬೆಳಗಲು ಬಂದಿರತಕ್ಕಂಥ ನಿನ್ನ ಮಗಳ ಗಂಡ. ಹೇಳ್ತೇನೆ, ಬಿಜ್ಜಳ ಮಹಾರಾಜ ಬಲದೇವರಸರ ಮಗಳ ಗಂಡ. ಆ ಮಾನುಭಾವ ಬಸವಣ್ಣವರು ತಂದು ನಿನ್ನ ಆಸ್ಥಾನದೊಳಗೆ ಮಂತ್ರಿ ಪದವಿ ಕೊಟ್ಟಿ ಅಂದ್ರ ಈ ನಾಡನ್ನ ಬೆಳಗ್ತಾನ, ಅವನ ಜೊತೆಯಲ್ಲಿ ನಿನ್ನ ಕೀರ್ತಿ ಬೆಳಗ್ತದ. ಅವನ ಕರ್ಕೊಂಡು ಬಂದು ನೀ ಮಂತ್ರಿ ಪದವಿ ಕೊಡುವಂತ ದೇವ್ ಹೇಳಿದ ಸಂಗಮನನಾಥ. ಬಿಜ್ಜಳ ಮಹಾರಾಜನ ಸ್ವಪ್ನದೊಳಗೆ ಬಂದು ಹೇಳ್ತಾ ಇದ್ದ. ಥಟ್ಟನ 3 ಗಂಟೆಗೆ ಎದ್ದು ಕುಂತ್ಕೊಂಡನ ಮಹಾರಾಜ. ಯಾರು? ಬಸವಣ್ಣ. ಕೂಡಲ ಸಂಗಮನಾಥನಲ್ಲಿ ಮದುವೆ ಆಗಿರತಕ್ಕಂಥ, ನನ್ನ ಮಂತ್ರಿ ಆಗಿರ್ತಕ್ಕಂಥ ಬಲದೇವರಸರ ಮಗಳ ಗಂಡ ಬಸವಣ್ಣ, ಆತನೇ, ಅವನೇ ಮಹಾಮಂತ್ರಿ ಆಗಬೇಕು ಈ ಕಲ್ಯಾಣ ರಾಜ್ಯಕ್ಕೆ. ಹಾಗಾದರೆ ತಯಾರಿ ಮಾಡಂತ ಸೈನ್ಯವನ್ನು ತಯಾರು ಮಾಡ್ತಾ ಇದ್ದಾನೆ. ಆನೆ ಅಂಬಾರಿನ ತಗೊಂಡು ಎಲ್ಲ ಪ್ರಜೆಗಳನ್ನು ಕಳಿಸ್ತಾ ಇದ್ದಾನೆ. ಸಂಗಮಕ್ಕೆ ಹೋಗಿ ಕರ್ಕೊಂಡು ಬರ್ರಿ ನನ್ನ ಕಲ್ಯಾಣ ರಾಜ್ಯಕ್ಕೆ ಬಸವಣ್ಣನ ಅಂತ ತಿಳ್ಕೊಂಡು ಆನೆ ಅಂಬಾರಿ ಒಂದಿಗೆ ರಥಗಳು ಬರ್ತಾ ಇದ್ದಾವೆ, ಕೂಡಲ ಸಂಗಮಕ್ಕೆ ಬರ್ತಾ ಇದ್ದಾವೆ.
ಬಂದು ಕೂಡಲ ಸಂಗಮಕ್ಕೆ ಬರ್ತಾ ಇದ್ದಾವೆ. ಜಾತವೇದ ಮುನಿಗಳು ಹೇಳ್ತಾ ಇದ್ದಾರೆ, ನಿನ್ನ ಕಲ್ಯಾಣ ರಾಜ್ಯ ಕರೆ ಬರ್ತಾ ಇದೆ, ನೀ ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಮಾಡ್ತಾ ಇದ್ದಾರೆ. ಅಪ್ಪಣೆ ಮಾಡ್ತಾ ಇದ್ದಾರೆ. ಗುರುಗಳು ಅಪ್ಪಣೆ ಮಾಡ್ತಾ ಇದ್ದಾರೆ. ಆವಾಗ ಬಸವಣ್ಣವ್ರು ಏನು ಹೇಳ್ತಾರಲ್ಲಿ, ಆತ ಸಂಗಮನಾಥನನ್ನು ಸೇವೆ ಮಾಡಿ, ಗುರು ಸೇವೆಯನ್ನು ಮಾಡಿ, ಇಡೀ ತನ್ನ ಜೀವನವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಇಲ್ಲಿ ಸೇವೆ ಮಾಡ್ಕೊಂತ ಇರಬೇಕನ್ನುವಂತಹ ಸಂಕಲ್ಪ ಮಾಡಿದಂಥ ಬಸವಣ್ಣನವರು ತಾಯಿಯನ್ನು ಬಿಟ್ಟು ಮಗ ಹೆಂಗೆ ಹೋಗ್ತಾನೆ? ಗುರು ಅಂದ್ರೆ ತಾಯಿ, ತಂದೆ ನೀನು ತಾಯಿ ನೀನು ಅಂತ ನಂಬಿ ನಡೆದ ಬಸವಣ್ಣ, ನಿನ್ನಿಂದ ನಾ ದೂರ ಆಗಬೇಕಲ್ಲ, ನಾ ಬಿಟ್ಟು ಹೋಗುವುದಿಲ್ಲ ಅಂದಾಗ ಗುರುವಾಜ್ಞೆ, ಆಜ್ಞೆಯನ್ನು ಮಾಡ್ತಾ ಇದ್ದೆ, ನೀನು ಹೊರಡಬೇಕಾಗ್ತದೆ. ಆನಿ ಎಂಬಾರಿ ಬಂದದ, ಮಹಾರಾಜನ ಕರೆ ಬಂದದ, ನಿನಗೆ ಮಂತ್ರಿ ಪದವಿ ಬಂದದ. ಆ ಮಂತ್ರಿ ಪದವಿ ನೀನು ಪಡೆದಿ ಅಂದ್ರೆ ಇಡೀ ದೇಶವೇ ನಿನ್ನ ನೋಡ್ತಾ ಇದೆ, ನಿನ್ನ ಮಾರ್ಗದಲ್ಲಿ ನಡೀತದ. ಈ ಧರ್ಮವನ್ನು ತಿಕ್ಕಿ ಬೆಳಗಲು ಬಂದವ, ನೀ ಜ್ಯೋತಿ ಆಗಲು ಬಂದವ, ಇಲ್ಲಿರಕ್ಕೆ ಬಂದವಲ್ಲ ಅಂತ ಗುರು ಅಪ್ಪಣೆ ಮಾಡ್ತಾ ಇದ್ದ. ಜ್ಯೋತಿಯಾಗಲು ಬಂದವ ನೀನು. ಆವಾಗ ಗುರುವಿನ ಆಣತಿಯಂತೆ ಆನಿ ಎಂಬಾರಿಯಲ್ಲಿ ರಥದಲ್ಲಿ ಬಸವಣ್ಣನವರು ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನು ಕರೆದುಕೊಂಡು ಹೊರಡುವಾಗ ಅಕ್ಕ ನಾಗಮ್ಮ, ಬಸವಣ್ಣವರ ಅಕ್ಕ, ಬಸವಣ್ಣನವರಿಂದ ಆಕಿನೂ ಹೊರಡ್ತಾ ಇದ್ದಾಳೆ. ನಾನು ನನ್ನ ತಮ್ಮನ ಜೊತೆಯಲ್ಲೇ ಇರಬೇಕು, ನನ್ನ ತಮ್ಮನನ್ನ ಧರ್ಮ ಮಾರ್ಗದಲ್ಲಿ ನಡೆಸಬೇಕಾಗ್ಯದ, ನನ್ನ ತಮ್ಮನಿಗೆ ಮಾರ್ಗದರ್ಶನ ಮಾಡಬೇಕಾಗ್ಯದ. ನಾನು ತಾಯಿಯಾಗಿ ಗುರುವಾಗಿ ಅಕ್ಕ ತಮ್ಮನ ಬೆನ್ನು ಹತ್ತಾ ಇದ್ದಾಳೆ. ತಮ್ಮನಿಗೆ ಕಾಣದ ದಾರಿಯನ್ನ, ತಮ್ಮನಿಗೆ ಕಾಣದ ತತ್ವವನ್ನು ತಿಳಿಸುವಂತ ಅಕ್ಕನಾಗಮ್ಮ ಮಹಾಜ್ಞಾನಿ ಆಗಿರುತ್ತಾಳೆ. ಅಕ್ಕನಾಗಮ್ಮ ತಮ್ಮನನ್ನು ಬೆಳೆಸ್ಲಕ್ಕೆ ತಯಾರಿಯಾಗಿ ನಿಂತುಕೊಂಡಿರತಕ್ಕಂಥ ಅಕ್ಕನಾಗ ಆತ ಕಲ್ಯಾಣ ರಾಜ್ಯವನ್ನು ಪ್ರವೇಶ ಮಾಡುವಂತಹ ಪ್ರಸಂಗದೊಳಗೆ ಅಲ್ಲಿ ಕಲ್ಯಾಣ ರಾಜ್ಯದಲ್ಲಿ ಮಹಾರಾಜ ಬಸವಣ್ಣನವರನ್ನು ಬರಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇಡೀ ಕಲ್ಯಾಣ ರಾಜ್ಯಗಳ ತಳಿರ ತೋರಣವನ್ನು ಕಟ್ಟಿ ಸುಮಂಗಲಿಯರಿಗೆ ಆರತಿಯ ನೆತ್ತಿ ಕುಂಭ ಕಲಸವನ್ನು ಡೊಳ್ಳು ಕರಡಿ ಮಜಲ ಆರತಿ ನೆತ್ತಿ ಸ್ವಾಗತ ಮಾಡಿಕೊಳ್ಳಕ್ಕೆ ತಯಾರಿಯಾಗಿದ್ದಾರೆ. ಕಲ್ಯಾಣ ರಾಜ್ಯಕ್ಕೆ ಬರಮಾಡಿಕೊಳ್ಳಲಿಕ್ಕೆ ಆತ ಸ್ವಾಗತವನ್ನು ಮಾಡ್ಕೋತಾರೆ. ಕಲ್ಯಾಣ ರಾಜ್ಯವೇ ತಳಿರ ತೋರಣದಿಂದ ಶೋಭಾಯಮಾನವಾಗಿ ಕಾಣ್ತಾ ಇದೆ 12ನೇ ಶತಮಾನದಲ್ಲಿ. ಆಗ ಸ್ವಾಗತವನ್ನು ಮಾಡಿಕೊಂಡು ಹೋಗಿ ಕಲ್ಯಾಣದ ಅರಮನೆಗೆ ಹೋಗ್ತಾ ಇದ್ದಾನೆ ಬಸವಣ್ಣನವರು. ಆಗ ಕಲ್ಯಾಣಕ್ಕೆ ಬಸವಣ್ಣವರು ಪಾದ ಇಡುವ ಪೂರ್ವದಲ್ಲಿ ಅಲ್ಲಿ 770 ಮಂದಿ ಅಮರ ಗಣಾಧೀಶರು ಸ್ವರ್ಗಲೋಕದಿಂದ ಬಂದು ಇಳಿದು ಬಿಟ್ಟು ಇರ್ತಾರೆ. ಇವನು ಸ್ವಾಗತಕ್ಕ ಏನು ಘಟನೆ ನಡೀತದೆ ಕಲ್ಯಾಣದೊಳಗೆ ನೋಡಬೇಕು. 770 ಮಂದಿ ಅಮರ ಗಣಾಧೀಶರರು ಸ್ವರ್ಗಲೋಕದಿಂದ ಬಂದು ಆ ಕಲ್ಯಾಣ ರಾಜ್ಯದಲ್ಲಿ ಇವ್ರನ್ನ ಸ್ವಾಗತ ಮಾಡಿಕೊಳ್ಳಕ್ಕೆ ನಿಂತುಕೊಂಡಾರ. ದೇವತೆಗಳು ನಿಂತುಕೊಂಡ್ಯಾರ. 770 ಮಂದಿ ಅಮರ ಗಣಾಧೀಶರರು ಬಂದಾರ. ಅವರು ಬಸವಣ್ಣವರು ಗೂಡಿ ಇರಾಕೆ ಬಂದುಬಿಟ್ಟಾರ. ಅವರು ಹೋಗಕ್ಕೆ ಬಂದಿಲ್ಲ, ಅವರು ಇರ್ಲಾಕ್ಕೆ ಬಂದಾರ. 770 ಮಂದಿ ಅಮರ ಗಣಾಧೀಶರರು ಅಲ್ಲಿ ಭಗವಂತನ ಆಣತಿ ಮೇರೆಗೆ ನೀನು ಬಸವಣ್ಣವರ ಜೊತೆಯಲ್ಲಿ ನೀನು 770 ಮಂದಿ ಗಣಾಧೀಶರು ಅವನು ಗೂಢ ಇರ್ಬೇಕಂತ ತಿಳ್ಕೊಂಡು ಅಪ್ಪಣೆ ಮಾಡಿ ಸ್ವರ್ಗಲೋಕಕ್ಕೆ ಕಳಿಸಿದ್ದಾರೆ. ಕಲ್ಯಾಣ ರಾಜ್ಯಕ್ಕೆ ಬಂದು ಇಳ್ಕೊಂಡ್ಬಿಟ್ಟುಕೊಂಡಿದ್ದಾರೆ ಬಸವಣ್ಣ ಬರೋದ್ರೊಳಗಾಗಿ. ಬಿಜ್ಜಳ ಮಹಾರಾಜ ಪ್ರೀತಿ ಭಕ್ತಿಯಿಂದ ಅಪ್ಪಿಕೊಂಡು ಆ ಬಸವಣ್ಣವರ ಕರೆದುಕೊಂಡು ಹೋಗಿ ಮಹಾಮಂತ್ರಿ ಪದವಿಯನ್ನು ಕೊಟ್ಟು ತಲೆ ಮೇಲೆ ಕಿರೀಟವನ್ನು ಇಟ್ಟುಕೊಂಡು ಅವರಿಗೆ ಸಿಂಹಾಸನವನ್ನು ಕೊಡ್ತಾ ಇದ್ದೇನೆ. ತನ್ನ ತಳಗೊಂದು ಮಂತ್ರಿ ಜಾಗವನ್ನು ಕೊಟ್ಟ ಬಸವಣ್ಣವರಿಗೆ. ಬಸವಣ್ಣನವರಲ್ಲಿ ಅಹಂಕಾರವಿಲ್ಲ, ನಾನೆಂಬುದಿಲ್ಲ, ನನ್ನದೆಂಬುದಿಲ್ಲ, ಎಲ್ಲವೂ ನಿಂದ ಹೇಳ್ತಾನೆ ಬಸವಣ್ಣವರು. ರಾಜನಿಗೆ ಹೇಳ್ತಾನೆ, ರಾಜ ಮಹಾಪ್ರಭು ಅಂತ ಕೈ ಮುಗಿತಾನೆ ಬಸವಣ್ಣವರಿಗೆ. ರಾಜ ಪ್ರತ್ಯಕ್ಷ ದೈವತ. ಆಗಿನ ಕಾಲದೊಳಗೆ ರಾಜರಂದ್ರೆ ದೇವರಿದ್ದಂಗ, ಅಂದ್ರೆ ಪ್ರಜೆಗಳ ಯೋಗಕ್ಷೇಮ ಅವಾಗ ಮಾಡುತ್ತಿದ್ರು.
ಅನ್ನ ಕೊಡ್ತಿದ್ರು, ನೀರು ಕೊಡ್ತಿದ್ರು, ಬಟ್ಟೆ ಕೊಡ್ತಿದ್ರು, ದವಸ ಧಾನ್ಯ ಕೊಡ್ತಿದ್ರು. ರಾಜರು ರಕ್ಷಣೆ ಮಾಡ್ತಿದ್ರು ಮೊದಲಿನ ಕಾಲದೊಳಗೆ ಪ್ರಜೆಗಳನ್ನು. ಅದಕ್ಕೆ ರಾಜ ಪ್ರತ್ಯಕ್ಷ ದೇವರು ಅಂತ ಕರೀತಿದ್ರು. ಅಂಥ ರಾಜನಿಗೆ ಬಸವಣ್ಣವರು ಕೈ ಮುಗಿದು ಕೂಡ್ತಾರೆ ಸಿಂಹಾಸನದ ಮೇಲೆ. ಅವಾಗ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಕೂಡಲ ಸಂಗಮನಾಥನನ್ನು ಅಂತರಂಗದಲ್ಲಿ ಧ್ಯಾನಿಸಿ ಆ ಕಿರೀಟವನ್ನು ಇಟ್ಟುಕೊಂತಾರೆ. ಸಂಗಮನಾಥ, ಇದು ನಂದಲ್ಲ, ಇದು ನಿಂದು ಕಿರೀಟ, ಇದು ನನ್ನ ತಲೆ ಮೇಲೆ ಇಟ್ಟುಕೊಂಡಿಲ್ಲ. ಸಂಗಮನಾಥ, ನಿನ್ನ ತಲೆ ಮೇಲೆ ಇಡ್ತಾ ಇದ್ದೀನಿ, ನನ್ನ ತಲೆಯಲ್ಲಿ ಇದು ನಿನ್ನ ತಲೆ, ಇದು ನಂದಲ್ಲ ಅಂದ ಬಸವಣ್ಣವರು. ನಂದಲ್ಲ ಇದು ತಲೆ. ಅವಾಗ ಒಂದು ವಚನ ಹೇಳ್ಯಾರ ಬಸವಣ್ಣವರು, ತನುವ ಬೇಡಿದೊಡೀವೆ ಮನವ ಬೇಡಿದೊಡೀವೆ, ತನುವ ಬೇಡಿದೊಡೀವೆ ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ ತನುವ ಬೇಡಿದೊಡೀವೆ, ಕಣ್ಣ ಬೇಡಿದೊಡೀವೆ ತಲೆಯ ಬೇಡಿದೊಡೀವೆ. ಕಣ್ಣ ಬೇಡರ ಕಣ್ಣಪ್ಪ ಶಿವನಿಗಾಗಿ ಕಣ್ಣನ್ನ ಕೊಟ್ಟ, ಕಣ್ಣು ಕೊಡಲಿಲ್ಲ. ಬೇಡರ ಕಣ್ಣಪ್ಪ ಶಿವನ ಕಣ್ಣೊಳಗ ನೀರು ರಕ್ತ ಬಂದದ್ದರಿಂದ ಕಣ್ಣನ್ನ ಶಿವನಿಗೆ ಅರ್ಪಣೆ ಮಾಡಿದ. ಅದಕ್ಕೆ ಬೇಡರ ಕಣ್ಣಪ್ಪನ ಭಕ್ತಿಯನ್ನ ಕೊಡುವಂತ ಬೇಡ್ಕೊತಾ ಇದ್ದಾನೆ. ಕಣ್ಣ ಬೇಡಿದೊಡೀವೆ ತಲೆಯ ಬೇಡಿದೊಡೀವೆ, ಬೇಡು ಬೇಡಲ ಲಿಂಗವೇ ಬೇಡು ಬೇಡಲ ಲಿಂಗವೇ, ಇವೆಲ್ಲವೂ ನಿಮಗರ್ಪಿಸಿ ಆನು ಹೊರಗಿದ್ದೆನಯ್ಯ ಕೂಡಲ ಸಂಗಮ ದೇವ ದೇವ. ಕಣ್ಣ ಬೇಡಿದೊಡೀವೆ ಮನವ ಬೇಡಿದೊಡೀವೆ, ಧನವ ಬೇಡಿದೊಡೀವೆ, ಬೇಡು ಬೇಡಲೆ ಲಿಂಗವೇ ಬೇಡಲೆ ಲಿಂಗವೇ, ಕಣ್ಣ ಬೇಡಿದೊಡಿ. ಹೀಗೆ ಬಸವಣ್ಣವರು ತಲೆಯನ್ನು ಬೇಡಿದ್ರೆ ಕೊಡ್ತಾ ಇದ್ದೀನಿ ಅಂತಾನೆ. ಶಿವನಿಗಾಗಿ, ಪರಮಾತ್ಮನಿಗಾಗಿ, ಗುರುವಿಗಾಗಿ ಈ ತಲೆಯನ್ನು ಬೇಡಿದ್ರೆ ಕಡಿದಿಡ್ತೇನೆ, ಕಣ್ಣು ಬೇಡಿದ್ರೆ ಕಿತ್ತಿಡ್ತೇನೆ, ಧನವನ್ನು ಬೇಡಿದ್ರೆ ಕೊಡ್ತಾ ಇದ್ದೀನಿ. ಸರ್ವಸ್ವ ಎಲ್ಲ ನಿಮ್ಗೆ. ನೀವೆಲ್ಲ ಧನವನ್ನು ಕೊಟ್ಟಿದ್ದೀರಾ? ಎಷ್ಟೋ ತಾಯಿಂದರು ರೊಟ್ಟಿಯನ್ನು ತಂದು ಕೊಟ್ಟಿದ್ದಾರೆ, ಭಕ್ತಿ ಚಪ್ಪಾಳೆಯನ್ನು ತಟ್ಟಿರುವುದು. ನಮ್ಮ ಮಾದೇಪ್ಪನವರು ಧರ್ಮಪತ್ನಿ ರೊಟ್ಟಿಯನ್ನು ತಲೆ ಮ್ಯಾಗ ಬಂದಿಟ್ಟು ಅದ್ರ ಮಧ್ಯಾಹ್ನದಾಗ ನಾವೇನೋ ಕೆಲಸದ ತೊಡಗಿದ್ದೆವು. ದಾಸೋಹಕ್ಕಾಗಿ ಧನವ ಬೇಡಿದೊಡೀವೆ ಒಂದೊಂದು ರೂಪದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಪ್ರಸಾದ ಸೇವೆಯನ್ನು ಮಾಡ್ತಾರೆ. ಧನವ ಬೇಡಿದೊಡೀವೆ. ಹಾಗೆ ಬಸವಣ್ಣವರು ಎಲ್ಲವನ್ನು ಸರ್ವಾರ್ಪಣೆ ಮಾಡಿದಂತಹ ಬಸವಣ್ಣವರು ಎಲ್ಲವೂ ನಿಂದಪ್ಪ ನಿನಗರ್ಪಣ ಮಾಡಿನಿ, ಸುಮ್ಮನೆ ನಿಮಿತ್ತ ಮಾತ್ರ ಈ ಕಿರೀಟವನ್ನು ಇಟ್ಕೊಂಡಿನಿ ಅನ್ನುವಂತಹ ಪ್ರಸಂಗದೊಳಗೆ ಅಲ್ಲೊಂದು ಘಟನೆ ನಡೀತಾ ಇದೆ. ಮಂಚಣ್ಣ ಕೈ ಒಳಗೆ ಸಿಕ್ಕೊಂಡಿರ್ತಕ್ಕಂತಹ ಕಲ್ಯಾಣ ರಾಜ್ಯ ಎಲ್ಲವೂ ನಾಶ ಆಗಿ ಹೋಗಿರ್ತದೆ, ಎಲ್ಲ ಹಾಳಾಗಿ ಹೋಗಿರ್ತದೆ, ಭಂಡಾರ ಬರಿದಾಗಿರ್ತದೆ, ಎಲ್ಲರಿಗೂ ಬಡತನ ಬಂದಿರ್ತದೆ. ಕಲ್ಯಾಣ ರಾಜ್ಯದೊಳಗೆ ಹಾಹಾಕಾರ ಎದ್ದಿರ್ತದ, ಅನ್ನ ಇರಂಗಿಲ್ಲ, ನೀರಿರಂಗಿಲ್ಲ, ಬಟ್ಟಿರಂಗಿಲ್ಲ, ಬಡತನ ಬಂದಿರ್ತದ. ಬಿಜ್ಜಳ ಮಹಾರಾಜ ತತ್ತರಿಸಿ ಹೋಗಿರ್ತಾನೆ, ಹೆಂಗೆ ಮಾಡಲಿ, ಬಡತನ ಬಂತು ನನ್ನ ರಾಜ್ಯಕ್ಕೆ. ಕೊಂಡಿ ಮಿಂಚಣ್ಣ ಎಲ್ಲ ಹಾಳು ಮಾಡಿಬಿಟ್ಟಿದ್ದವ. ಹಾಳು ಮಾಡೋರು ಕೈಯಾಗ ಸರ್ಕಾರ ಸಿಕ್ತಂದ್ರೆ ನಾಶ ಆಗಿ ಹೋಗ್ಬಿಡುತ್ತೆ. ತೀತನ್ನ ಹೇಳು. ಯೋಗಕ್ಷೇಮ ನೋಡದೇ ಇರತಕ್ಕಂಥವ್ರ ಕೈ ಒಳಗೆ ಅಧಿಕಾರ ಕೊಟ್ಟು ಬಿಟ್ರೆ ಆ ಹಣ ನಿರರ್ಥಕವಾಗಿ ಹಾಳಾಗ್ತದ, ಅಹಾಕಾರ ಆಗ್ತದ ಜಗತ್ತಿನೊಳಗೆ. ಅದಕ್ಕೆ ಯೋಗ್ಯ ಉಳ್ಳಂತ ಒಬ್ಬ ಅಧಿಕಾರಿ ಇದ್ನಂದ್ರೆ ಈ ಜಗವನ್ನ ರಕ್ಷಣೆ ಮಾಡ್ತಾ ಇದ್ದಾನವ, ಒಂದು ಪೈಸಾ ಕೂಡ ತಿಲ್ಲಾರ್ದಂಗೆ. ಇದು ಸಮಾಜದ ದುಃಖ ಅಂತ ರೊಕ್ಕ ಅಂತ ಆತ ವಿಚಾರ ಮಾಡುತ್ತಾನ. ಹಾಗೆ ಎಲ್ಲವೂ ಹಾಳಾಗಿ ಹೋಗಿರತಕ್ಕಂಥ ಆ ಭಂಡಾರ ಚಿಂತೆ ಮಾಡ್ತಿರ್ತಾನೆ ಮಹಾರಾಜ.
ಹೀಗೆ ರಾಜಸಭಾ ನಡೆದಂಥ ಪ್ರಸಂಗದೊಳಗೆ ಎಲ್ಲ ಕೊಂಡಿ ಮಿಂಚಣ್ಣ, ಇನ್ನು ಅನೇಕ ಮಂದಿ ರಾಜ ಪುರೋಹಿತರು, ಧರ್ಮಾಧಿಕಾರಿಗಳು ರಾಜನ ಆಸ್ಥಾನದಲ್ಲಿ ಕೂತ್ಕೊಂಡಿರ್ತಾರ. ಬಸವಣ್ಣವ್ರ ಮಗ್ಗಲಿರ್ತಾರ, ರಾಜನ ಮಗ್ಗಲ ಸೈಡ್ ಕೂತ್ಕೊಂಡಿರ್ತಾರ. ಆ ಹೊತ್ತಿನೊಳಗೆ ರಾಜಸಭಾ ಮೀಟಿಂಗ್ ನಡೆದಾಗ ಒಂದು ಪತ್ರ ಬೀಳುತ್ತದೆ. ಪತ್ರ ಅದು ತಾಮ್ರಲಿಪಿ. ತಾಮ್ರಲಿಪಿ ನೀವೆಲ್ಲ ಪದ ಹಾಡ್ತೀರಿ ನೀವು. ಕೈಲಾಸದಿಂದ ಒಂದು ತಾಮ್ರಲಿಪಿ ಬಿತ್ತು. ಧಡಲ್ ಅನ್ನೋ ಒಂದಿಷ್ಟಗಲ ತಾಮ್ರದ ಲಿಪಿ ಇರ್ತದೆ, ಅಲ್ಲಿ ಬಂದು ಬೀಳ್ತದೆ. ಏನಿದು, ಏನೋ ಬಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಕೊಂಡಿ ಮಿಂಚಣ್ಣ ಹೇಳ್ತಾನೆ, ಯಾರೋ ತಿಳಿಲಾರ ಅಜ್ಞಾನಿಗಳು ತಗಡ ಹೋಗಿದಾರ, ಆ ಕಡೆ ಒಗೆದು ಬಿಡ್ರಿ ಅಂದವ. ಕೊಂಡಿ ಮಿಂಚಣ್ಣ ಮಹಾರಾಜ ಅಂತನ ತಗಡಲ್ಲದು ಎಲ್ಲಿಂದ ಬಿದ್ದದ ಶೋಧ ಮಾಡ್ರಿ. ಯಾರು ಹೋಗಿತಾರೆ? ಅರಮನೆಗೆ ತಂದು ಹೋಗ್ಯವ್ರು ಯಾರು? ಆಕಾಶದಿಂದ ಬಿದ್ದದಂದಿದು, ಯಾರು ಒಗೆದದ್ದಲ್ಲ, ಇದು ತಗಡ ಅಲ್ಲ, ಇದು ಏನಾಯ್ತು ಇದ್ರೊಳಗೆ? ಹಾಗಾದ್ರೆ ನೋಡಿ ಅಂದಾಗ ಅದರೊಳಗೆ ಅಕ್ಷರ ಇರ್ತಾವ. ಮಹಾರಾಜನ ಆಸ್ಥಾನದೊಳಗೆ ದೊಡ್ಡ ದೊಡ್ಡ ಪಂಡಿತರಿರ್ತಾರ, ಅದನ್ನು ಕೊಡ್ತಾರ. ಮಹಾಪ್ರಭು, ಇದು ಯಾವುದು ಅಕ್ಷರದ, ತಿಳಿಲಾರದಂಥ ಯಾವುದು ಅಜ್ಞಾನಿಗಳು ಬರೆದ ಅಕ್ಷರದ, ಇದು ಉಪಯೋಗ ಇಲ್ಲ, ಒಗೆದು ಬಿಡ್ರಿ ಅಂತ. ಮಹಾರಾಜನ ಕುತೂಹಲ, ಇದು ಓದ್ರಿ ಅಂತ ಕೊಂಡಿ ಮುಂಚಣ ಕೈಯಾಗ ಕೊಟ್ಟರು. ಮಹಾಪ್ರಭು, ಇದು ತಲೆ ಕೆಡಿಸ್ಕೋಬೇಡ್ರಿ, ಯಾವುದೋ ಒಂದು ತಾಂಬೂರು ತಗಡ, ಏನೋ ಬರ್ದಾರಿ ಇದ್ರೊಳಗೆ, ಏನೇನೋ ಐತಿ ಇದು ಅಕ್ಷರ, ತಿಳಿಲಾರ್ದಂಗೆ ಅದಾವ, ಒಗೆದು ಬಿಡ್ರಿ ಅಂದ. ಎಲ್ಲರೂ ಒಗಿರಿ ಅಂತ. ಮಹಾರಾಜನ ಕುತೂಹಲ, ಏನೈತಿ ಯಾರು ಹೇಳೋಲ್ರಲ್ಲ, ಅದನ್ನು ಓದೋರು ಇಲ್ಲಲ್ಲ. ಅದನ್ನು ಹಿಂದಿನ ಭಾಷೆದೊಳಗೆ ಐತಾ ಇದೆ, ಸಂಸ್ಕೃತ ಭಾಷೆ ಅಲ್ಲದು, ಬೇರೆ ಭಾಷೆದೊಳಗದ. ಅದನ್ನು ಓದೋರು ಯಾರು? ಬಸವರಸ. ಬಿಜ್ಜಳ ಮಹಾರಾಜ ಕೇಳ್ತಾನೆ, ಬಸವರಸ, ಬಸವಣ್ಣ. ಎದ್ದು ನಿಂತ ಮಹಾಪ್ರಭು ಅಂತ ಕೈ ಮುಗಿದ. ಇದು ಏನು ಓದ್ತಾ ಇದ್ಯಾ? ಪ್ರಯತ್ನ ಮಾಡ್ತೀನಿ ಪ್ರಭು, ಕೊಡ್ರಿ ಅಂದ. ಆವಾಗ ಲಿಪಿಯನ್ನು ತಗೊಂಡ, ಒಂದು ಕನ್ನಡಿಯನ್ನು ತರಿಸ್ರಿ ಅಂದ. ಮಹಾರಾಜ ಬಹಳ ದೊಡ್ಡ ಕನ್ನಡಿ ಇಟ್ಟ. ಆ ಕನ್ನಡಿ ಮುಂದೆ ಅದನ್ನು ಉಲ್ಟಾ ಹಿಡ್ದ ಬಸವಣ್ಣವರು. ಉಲ್ಟಾ ಹಿಡಿದು ನೋಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಬಸವಣ್ಣವ್ರು ಓದ್ತಾರ, ಆ ಲಿಪಿಯನ್ನು ಓದ್ತಾರೆ. ಎಲ್ಲ ಭಾಷೆಯನ್ನು ತಿಳಿದಂಥ ಬಸವಣ್ಣವರು ಪರಮಾತ್ಮನ ಗಣಾಧೀಶ್ವರ ನಂದಿನೇ ಅವತಾರ ಆಗಿ ಬಂದಿರತಕ್ಕಂಥ ಈ ಲೋಕಕ್ಕೆ ಬಸವಣ್ಣವರು ಆ ಲಿಪಿಯನ್ನು ಓದ್ತಾರ. ಉಲ್ಟಾ ಹಿಡಿದವರು ಕನ್ನಡಿ ಮುಂದ ಆ ಲಿಪಿಯನ್ನು ಓದ್ತಾರೆ. ಹಿಂದಿನ ಚಾಲುಕ್ಯ ಮಹಾರಾಜರು ಈ ರಾಜ್ಯವನ್ನು ಆಳಿ 1000 ವರ್ಷವಾಗಿದೆ. ಆ ಚಾಲುಕ್ಯ ಮಹಾರಾಜ ಅರಸ ನಿಮ್ಮ ಸಿಂಹಾಸನ ಬುಡಕ 88 ಕೋಟಿ ಸುವರ್ಣದ ಹಾಂಡೆಗಳದವಂತ ಹೇಳಿಬಿಟ್ಟ ಬಸವಣ್ಣವರು. ತಟ್ಟೆಗುಟ್ಟುಗಲ್ಲ, 88 ಕೋಟಿ ಸುವರ್ಣದ ಹಾಂಡೆ ನಿಮ್ಮ ಸಿಂಹಾಸನದ ಕೆಳಗಡೆ ಹುಗಿದಿಟ್ಟಾರ. ಹಿಂದಿನ ಚಾಲುಕ್ಯ ರಾಜದ ಅರಸರು ಹುಗಿದಿಟ್ಟಾರಂತೆ ಇದರೊಳಗೆ ಬರೆದದ. ಅಂದ್ರವರು. ಕೊಂಡಿ ಮಿಂಚಣ್ಣ ಸುಳ್ಳು ಹೇಳ್ತಾನೆ ಬಸವಣ್ಣ. ಸಿಂಹಾಸನ ಕೆಳಗಡೆ ಹೆಂಗಿರ್ತದದು? ಮಹಾರಾಜ ಅಪ್ಪಣೆ ಮಾಡ್ತಾ ಇದ್ದಾನೆ, ಯಾರೂ ಮಾತಾಡ್ತಕ್ಕದ್ದಲ್ಲ. ಬಸವರಸ ಏನು ಹೇಳ್ತಾನೆ ಅದನ್ನು ಕೇಳ್ತಾ ಇದ್ದೀನಿ. ಬಸವರಸ ಹೇಳಿ, ಮಹಾಪ್ರಭು ಆ ಸಿಂಹಾಸನವನ್ನು ಕಿತ್ತಿ ಕೆಡವಿ ಅದನ್ನು ಹಡ್ಡಬೇಕು, 5 ಫೂಟ ಒಳಗೆ ಹಡ್ಡಬೇಕು. 88 ಕೋಟಿ ಸುವರ್ಣದ ಹಾಂಡೆಗಳದವ ಇದ್ರ ಬುಡಕ, ಸಂಪತ್ತದ. 1000 ವರ್ಷದಿಂದ ಹುಗುದಿಟ್ಟಾರ ಮಹಾರಾಜರು. ಎಲ್ಲರೂ ಎದ್ದು ನಿಂತರು. ಸುಳ್ಳು ಹೇಳ್ತಾನೆ ಬಸವಣ್ಣ. ಸಿಂಹಾಸನ ಕಿತ್ತದ ಅಪದ್ಧ ಆಗ್ತದ, ಅಧರ್ಮ ಆಗ್ತದ, ಅಸತ್ಯ ಆಗ್ತದ. ರಾಜ ಮಹಾರಾಜದ ಅದನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಇದು ಸಿಂಹಾಸನದ ಕಿತ್ತಿದ ಅಪಚಾರ ಆಗ್ತದ ಅಂದ ಕೊಂಡಿ ಮಿಂಚಣ್ಣ. ಮಹಾರಾಜ ಆರ್ಡರ್ ಅಂದವ. ಬಸವರಸ ಏನು ಹೇಳ್ತಾ ಇದ್ದಾನೆ ನಾನು ಕೇಳವ, ಅದನ್ನು ಕಿತ್ತಬೇಕು ಅಂತ ಆಜ್ಞೆ ಮಾಡಿಬಿಟ್ಟ ಮಹಾರಾಜ. ಎಲ್ಲ ಆಳುಗಳು ಬಂದು ಹಾರಿ ತಂದರು, ಗುದ್ಲಿ ಸಲಿಕೆ ಎಲ್ಲವನ್ನ ತಂದು ಅಗದ್ರು. ಸಿಂಹಾಸನ ಕಿತ್ತಿಟ್ರು. 5-6 ಫೂಟ ಹಡ್ಡಿಡಿದು 88 ಕೋಟಿ ಸುವರ್ಣದ ಹಾಂಡಗಳು ಕೂತ್ಕೊಂಡಿದ್ದವ ಸಿಂಹಾಸನ ಬುಡುಕ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವರಾರ ಮಹಾದೇವ್. ಶ್ರೀ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಶ್ರೀ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಸಕಲ ಸಾಧು ಸಂತ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ ಪಾರ್ವತಿ ಪತಿ ಶಿವರಾರ ಮಹಾದೇವ್. 88 ಕೋಟಿ ಸುವರ್ಣದ ಹಾಂಡೆಗಳು. ಬಿಜ್ಜಳ ಮಹಾರಾಜ ಕೈ ಮುಗಿದ ಬಸವಣ್ಣವ್ರಿಗೆ. ಬಸವರಸ, ಬಸವಣ್ಣ ನೀ ಮನುಷ್ಯನಲ್ಲ,
ನೀ ಮನುಷ್ಯನಲ್ಲ. ಸಾಕ್ಷಾತ್ ಈ ಕಲ್ಯಾಣ ರಾಜ್ಯವನ್ನ ಬಂಗಾರದ ಹುಗಿ ಹಾಯಲು ಮಾಡದ ಬಂದಿರತಕ್ಕಂಥ ಕಾಮಧೇನು ಕಲ್ಪವೃಕ್ಷ ನನ್ನ ಈ ಆಸ್ಥಾನಕ್ಕೆ ಬಂದ ಮಹಾಪ್ರಭು ಅಂತ ತಿಳ್ಕೊಂಡು ತೆಕ್ಕಿ ಬಿದ್ದು ಅಪ್ಪಿಕೊಂಡ ಮಹಾರಾಜ ಬಸವಣ್ಣನವರು. ಬಿಜ್ಜಳ ಮಾರ್ಜ ಹೇಳ್ತಾ ಇದ್ದಾನೆ, ಇದರ ಅರ್ಧ ಭಂಡಾರ ನೀನು ಕೊಡ್ತೀನಿ ಅಂದ. ಅನ್ನದೊಂದಗುಳ ಹೊನ್ನಿನುನ ಒಳಗೊಂದೆಳೆಯ, ಅನ್ನದೊಳಗೊಂದಗಳ ಹೊನ್ನಿನುನ ಒಂದು ಎಳೆಯ, ಎನಗೆ ಬೇಕೆಂಬ ಆಶೆ ಹುಟ್ಟಿದೊಡೆ ಎನ್ನಾಣೆ ಕೂಡಲ ಸಂಗಮ ನಾಣೆ ಅವನ ಪಾದದಾಣೆ. ನನಗೆ ಬೇಕಾಗಿಲ್ಲ ಅಂದ. ಹೊನ್ನಿನೊಳಗೊಂದೆಳೆಯ ಅನ್ನದೊಳಗೊಂದು ಅಗಳ, ಎನಗ ಬೇಕು ತನಗ ಬೇಕೆಂಬ ಬಯಕೆ ನನ್ನಲ್ಲಿ ಹುಟ್ಟಿದಡೆ ಕೂಡಲ ಸಂಗಮನ ಪಾದದಾಣೆ. ಇದು ನಂದಲ್ಲ ಮಹಾರಾಜ, ಹಿಂದಿನ ರಾಜರು ಹುಗಿದಿಟ್ಟ ಸಂಪತ್ತು ನಿಂದದ, ಅದು ನಂದಲ್ಲ, ತಗೋ ಅಂತ ಬಂದ್ರೆ ಬ್ಯಾಡಂದ ಬಸವಣ್ಣವ್ರೆ. ನಾನು ತಗೊಳ್ಳೋದಂದವ, ತಗೊಳ್ಳೋದಲ್ಲಂದ ಸಂಪತ್ತು. ಕೊಂಡಿ ಮಿಂಚಣ್ಣನಿಗೆ ಅವರೆಲ್ಲ ಸಹಚರಿಗೆ ಇವನ ಮೇಲೆ ದ್ವೇಷ ಹುಟ್ಟಿತು. ಏನಾರ ಮಾಡಿ ಇವನು ಮೆಟ್ಟು ಬಿಡಿಸ್ಬೇಕಂತ ತಯಾರಾದರು ಕೊಂಡಿ ಮಿಂಚಣ್ಣಗಳು. ಕೊಂಡಿ ಮಿಂಚಣ್ಣಗಳು ಇದ್ದವ್ರೆ. ಕೊಂಡಿ ಮಿಂಚಣ್ಣ ಅಂದ್ರೆ ಚೋಳ್ರಿ. ಚೋಳ ಎಲ್ಲಿ ಕೂತಿರ್ತದೆ, ಎಲ್ಲಿರ್ತದೆ? ಬಯಲಿಗಿರಂಗಿಲ್ಲ, ಚೋಳ ಸಂಧ್ಯಾಗಿರ್ತದೆ. ಹಗುರು ಕೈ ಇಟ್ಕೊಳ್ಳೆ ಸೊಟ್ಟನ್ನು ಹೊಡೆದು ಕಡೆ ಕಾಯಿ ಬಿಡ್ತದೆ, ಜಾಗ ಬಿಟ್ಟು ಬಿಡ್ತದೆ. ಮಗಳು ಹುಡುಕಾಡಕ್ಕಾದ್ರೂ ಸಿಗೋದೇ ಇಲ್ಲ. ಅದು ಕೊಂಡಿ ಮಿಂಚಣ್ಣ ಅಂತ ಕರೀತಾರೆ ಅವ್ರಿಗೆ. ಅಲ್ಲೊಂದು ಹಚ್ಚೋದು ಇಲ್ಲೊಂದು ಹಚ್ಚೋದು, ಇರು ಕೊಂಡಿ ಮಿಂಚಣ್ಣ. ಅಲ್ಲಿ ಕಲ್ಯಾಣದೊಳಗಿದ್ರು, ಇಲ್ಲಿ ಯಾರೂ ಇಲ್ಲ. ಕಲ್ಯಾಣದೊಳಗಿರ್ತಾರೆ ಕೊಂಡಿ ಮಿಂಚಣ್ಣ ಅಂದ್ರೆ ಅಲ್ಲೊಂದು ಹೇಳೋದಿಲ್ಲ, ರಾಜಾಗ ಒಂದು ಹೇಳಿದ್ರು ಮತ್ತೊಂದು ಹೇಳಿದ್ರು. ಬಸವಣ್ಣ ಸುಮಾರು ಅಂತ ಹೇಳವ, ಅವ ಭಾಳ ಕೆಟ್ಟ ಅಂತ ಹೇಳವ. ಕೊಂಡಿ ಮಿಂಚಣ್ಣ ಅಂದ್ರೆ ಚೋಳಿದ್ದಂಗೆ. ಇಂಥ ಕೊಂಡಿ ಮಿಂಚಳನ ಇಲ್ಲದ ಅಪವಾದವನ್ನು ಬಸವಣ್ಣನ ಮೇಲೆ ಹೊರಿಸ್ತಾ ಇದ್ದಾರೆ. ಕಲ್ಯಾಣ ರಾಜ್ಯದಲ್ಲಿ ಬೆಳಗುವಂತಹ ರಾಜ ಸಮೃದ್ಧವಾಗ್ತದ. 88 ಕೋಟಿ ಸುವರ್ಣದ ರಾಶೆ ಇಡೀ ರಾಜ್ಯವಲ್ಲ ಕಲ್ಯಾಣದಲ್ಲಿ ಬಸವಣ್ಣನನ್ನು ಹಾಡಿ ಹರಿಸ್ತಾ ಇದೆ. ಇದು ಮನುಷ್ಯನಲ್ಲ, ಸಾಕ್ಷಾತ್ ದೇವ ಈ ರೂಪದೊಳಗೆ ಬಂದ ಮಹಾದೇವನೇ ಬಂದ ಈ ನಾಡಿಗೆ. ಜ್ಯೋತಾಗಿ ಬೆಳಗಲು ಬಂದ ಮಹಾದೇವ. ಅನುಭಾವ ಮಂಟಪವನ್ನು ಕಟ್ಟಿದ. ಲಕ್ಷದ ಮೇಲೆ 96,000 ಜಂಗಮರು ಬಂದರು ಅಲ್ಲಿಗೆ. ನಿತ್ಯ ತ್ರಿಕಾಲ ಪ್ರಸಾದವನ್ನು ನಡೆಸಿದ. 80 ಲಕ್ಷ ಮೇಲೆ 96,000 ಜಂಗಮರು, 770 ಮಂದಿ ಅಮರ ಗಣಾಧೀಶರು ಸ್ವರ್ಗಲೋಕದಿಂದ ಬಂದಿಳಿದರು. ಅನುಭಾವ ಮಂಟಪವನ್ನು ಕಟ್ಟಿದ್ರು. ಎಲ್ಲರೂ ಕಾಯಕವನ್ನು ಮಾಡಕತ್ತಿದ್ರು. ಕಲ್ಯಾಣ ರಾಜ್ಯ ಸುಗಮವಾಗಿ ನಡೆಯುವಂತಹ ಪ್ರಸಂಗದೊಳಗೆ ಇಲ್ಲ ಸಲ್ಲದ ಬಸವಣ್ಣನ ಮೇಲೆ ಅಪರಾಧವನ್ನು ಕೊಡುತ್ತಾ ಒಳ್ಳೆಯವರಿಗೆ ಅಪವಾದ ಕೊಡೋರು ಬೇರೆ ರೀ. ಈಗ ವಿಭೂತಿ ಹಣಿ ಮೇಲೆ ಹಚ್ಚಿದ್ರ ಏನು ನೋಡ್ರಿ, ಭಾರಿ ಶರಣರಾಗ್ಬಿಟ್ರಪ್ಪ. ವಿಭೂತಿ ಹಚ್ಚಿದ್ರು ನೋಡ್ರಿ, 3 ಬಳ್ಳಿ ವಿಭೂತಿ ಹಣಿ ಮ್ಯಾಗ ಹಚ್ಚಂಗಲ್ರಿ. 3 ಬಳ್ಳಿ ವಿಭೂತಿ, ಅದು 3 ಬಳ್ಳಿ ವಿಭೂತಿ ಯಾವುದು? ಗುರುಲಿಂಗ ಜಂಗಮ. ವೇದದೊಳಗೊಂದು ಮಾತದು, ಬ್ರಹ್ಮದೇವ ವೇದದೊಳಗೊಂದು ಬರಿತಾನೆ, ಮುಗಿಸ್ತೀನಿ. ವಿಭೂತಿ ವೀರಶೈವ ಧರ್ಮದಲ್ಲಿ ಅಷ್ಟಾವರಣ ಬಹಳ ಮುಖ್ಯ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತ ಅಷ್ಟಾವರಣಗಳು ಶ್ರೇಷ್ಠವಾಗಿರತಕ್ಕಂಥವು ವೀರಶೈವ ಧರ್ಮದಲ್ಲಿ. ಅದರಲ್ಲಿ ಮುಖ್ಯವಾಗಿರತಕ್ಕಂಥ ನಿಮ್ಮ ಕೊರಳಾಗ ನೀವು ಬಂಗಾರ ಆಭರಣಗಳನ್ನು ಹಾಕ್ಕೊಂಡು ಅಡ್ಡಾಡುವಾಗ ಕಳ್ಳರು ನಿಮ್ಮ ಮ್ಯಾಗ ಕಣ್ಣು ಹಾಕುವುದಲ್ಲ, ಬಂಗಾರದ ಆಭರಣದ ಮೇಲೆ ಕಣ್ಣು ಹಾಕ್ತಾರೆ. ಹೌದಲ್ಲ? ಬರುವಾಗ ಬಂಗಾರದ ಆಭರಣ ಕೈಯಾಗ ಕೊಳ್ಳಾಗೆಲ್ಲ ಹಾಕೊಂಬಂದ್ರೆ ಕಳ್ಳರ ದೃಷ್ಟಿ ಎಲ್ಲಿರ್ತದಂದ್ರೆ ಬಂಗಾರದ ಆಭರಣದ ಮೇಲೆ ಇರ್ತದೆ, ಕಳುವು ಮಾಡ್ತಾರೆ. ಅದನ್ನೇ
ಹಣಿ ಮ್ಯಾಲೆ ವಿಭೂತಿ ಕುಂಕುಮ ಹಚ್ಕೊಂಡು ಹಿಂಗೆ ಮಠಕ್ಕೆ ಬಂದುಬಿಟ್ರೆ ಮಲ್ಲಮ್ಮನ ಮಲ್ಲಿಕಾರ್ಜುನ ದೃಷ್ಟಿ ಬಿತ್ತಂದ್ರೆ ಮನೆಗಳು ಪಾವನಾಗಿ ಹೋಗ್ತಾವೆ, ಒಂದಿಷ್ಟು ಪಾವನಾಗಿ ಹೋಗ್ತಾವೆ. ಪರಮಾತ್ಮನ ದೃಷ್ಟಿ ವಿಭೂತಿ ಮೇಲೆ ಬೀಳ್ತದ, ಕಳ್ಳರ ದೃಷ್ಟಿ ಬಂಗಾರದ ಮೇಲೆ ಬೀಳ್ತದೆ. ಭಸ್ಮ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಹಿಂಗೆ ಬಂದುಬಿಟ್ರೆ ಆ ವಿಭೂತಿ ಮೇಲೆ ದೇವಿಯ ಲಕ್ಷಣ ಬಿತ್ತು ಅಂದ್ರೆ, ದೃಷ್ಟಿ ಬಿತ್ತು, ಗುರುವಿನ ದೃಷ್ಟಿ, ಒಳಗಿರುವ ಮಲ್ಲಿಕಾರ್ಜುನ ಹೊರಗಿರುವ ಮಲ್ಲಮಾಂಬ್ಯ ಗುರುವಿನ ದೃಷ್ಟಿ ಬಿತ್ತಂದ್ರೆ ಅವ್ರ ಮನ ಸಮೃದ್ಧಿ ಆಗ್ತದೆ, ಅವರ ಜೀವನ ಪಾವನ ಆಗ್ತದೆ. ಅದಕ್ಕೆ ಅಷ್ಟಾವರಣದಲ್ಲಿ ಮುಖ್ಯ ವಿಭೂತಿ, ಪ್ರಧಾನ ವಸ್ತು ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಭಕ್ತರು ಯಾರು? ಮಲ್ಲಿಕಾರ್ಜುನ ಭಕ್ತಳು ಯಾರು? ಯಾರು? ಹಾಂ, ಚಪ್ಪಳೆ ಹೊಡ್ರಿ, ಮಲ್ಲಮ್ಮ ಅಂತ ಹೇಳಕತ್ತೆ ಅವಳು. ಹೌದಲ್ಲ ಮಲ್ಲಮ್ಮ? ಹೌದಲ್ಲ? ಮಲ್ಲಿಕಾರ್ಜುನನ ಭಕ್ತಳು ಮಲ್ಲಮ್ಮ. ಅವನು ಹೊಲಸ್ಕೊಂಡ್ಬಿಟ್ಲಕ್ಕೆ, ಅವನು ಹೊಲಸ್ಕೊಂಡಾಳು. ಮಲ್ಲಿಕಾರ್ಜುನ ಹೊಲಸ್ಕೊಂಡಕ್ಕೆ ಮಲ್ಲಮ್ಮ ಬೇಡ್ಕೊಂಡ್ಲಿ ಏನಂದ್ರೆ, ನಿನಗೇನು ವರ ಬೇಕಂತ ಮಲ್ಲಿಕಾರ್ಜುನ ಕೇಳಿದ. ನನಗೇನು ವರ ಬೇಕು ಅಂತ ವಿಚಾರ ಮಾಡಿಲ್ದಕ್ಕೆ, ಬಂಗಾರ ಮನಿ ಬೇಡ, ಬೆಳ್ಳಿ ಮನಿ ಬೇಡ, ಕೇರು ಮರ ಬಂಗಾರದು ಬೇಡ, ಕೇರು ಮರ ಬೆಳ್ಳಿದು ಬೇಡ, ಕಾಲಾಗ ಬಂಗಾರ ಚಪ್ಪಲ್ ಹಾಕೊಳ್ಳೋದು ಬೇಡ. ಬೇಡಿದ್ರೆ ಅವನು ಕೊಡ್ತಿದ್ದವ, ತಯಾರಾಗಿ ನಿಂತ್ಕೊಂಡನವ. ನೀ ಏನು ಬೇಕ್ತಿ ಬೇಡ ಮಲ್ಲಮ್ಮಗೆ. ಬಂಗಾರ ಚಪ್ಪಲ್ ಹಾಕೋ ತಿಂದ್ರು ಕೊಡಕ್ಕೆ ತಯಾರಾಗ್ಯಾನ. ಅವಾಗ ಮಲ್ಲಮ್ಮ ಏನು ಬೇಡ್ತಾಳೆ ಅಂದ್ರೆ, ಏನೂ ಬೇಡ ನನಗೆ ವರ. ಮಲ್ಲಿಕಾರ್ಜುನಲ್ಲಿ ನನ್ನ ಕುಲದೇವರೇನು, ನನ್ನ ಕುಲ ಏನದಲ್ಲ ರೆಡ್ಡಿ ಕುಲ, ಅವ್ರಿಗೆ ಬಂಗಾರ ಕಡ್ಡಿ ಆಗಂಗೆ ಕೊಟ್ಟುಬಿಡು ನೀವು ವರ ಅಂದ್ಲಕ್ಕೆ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. 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 ಹರ ಹರ ಮಲ್ಲಿನಾಥ ರಸ ಗುಡಿ ಮ್ಯಾಲ ಬಂಗಾರದ ಕಳಸ. 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 ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. ಕದಳಿಯ ಬನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಗ. ಅಕ್ಕ ಕದಳಿಯ ಬನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಲ. ಅಕ್ಕ ಕದಳಿಯ ಬನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಗ. ಅಕ್ಕ ಕದಳಿಯ ಬನದಾಗ ಮಲ್ಲಯ್ಯ ಪರ್ವತಗಿರಿ ಮ್ಯಾಲ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. ಮಲ್ಲಯ್ಯನ ಹುಡುಕುತ್ತ ನಡೆದಾರ ಶ್ರೀಶೈಲ ದಾರಿಯ ಹಿಡಿದಾರ. ಮಲ್ಲಯ್ಯನ ಹುಡುಕುತ್ತ ನಡೆದಾರ ಶ್ರೀಶೈಲ ದಾರಿಯ ಹಿಡಿದಾರ. ಮಲ್ಲಯ್ಯನ ಹುಡುಕುತ್ತ ನಡೆದಾರ ಶ್ರೀಶೈಲ ದಾರಿಯ ಹಿಡಿದಾರ.
ಮಲ್ಲೈನ ಹುಡುಕುತ್ತ ನಡೆದಾರ ಶ್ರೀಶೈಲ ದಾರಿಯ ಹಿಡಿದಾರ ಮಾಡಿರಿ ಮಲ್ಲಯ್ಯನ ದಾನ ಆಗುದು ಜನ್ಮ ಪಾವನ ಆಗುದು ಜನ್ಮ ಪಾವನ ಆಗುದು ಜನ್ಮ ಪಾವನ ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವಾರ ಮಹಾದೇವ್ ಶ್ರೀ ಬಸವೇಶ್ವರ महाराज की श्री मल्लिकार्जुनेश्वर महाराज की श्री हेमरेड्डी मल्लमताई महाराज की श्री